ಮಧ್ಯಾಹ್ನ ಒಂದು 12:30 1 ಗಂಟೆ ಇದರಲ್ಲಿ ಹುಡುಗರು ಬಂದು ಇಲ್ಲಿ ಬೇಕರಿ ಯಾರು ವ್ಯವಹಾರಗಳು ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಬಂದು ವಸೂಲಿ ಮಾಡ್ತಾರೆ. ಯಾವಾಗ ಇಲ್ಲಿ ಅಂಗಡಿ ವ್ಯಾಪಾರ ಮಾಡೋರು ವಸೂಲಿ ಕೊಡಲ್ಲ ಅವ್ರ ಮೇಲೆ ದಬ್ಬಾಳಿಕೆಗಳು ಮಾಡ್ತಾರೆ. ಬಾಟ್ಲುಗಳಲ್ಲಿ ಹೊಡೆಯೋದು, ಇಲ್ಲಿ ಎಲ್ಲ ಗಾಂಜಾಗಳು ಹೊಡೆದ್ಬಿಟ್ಟು ಎಲ್ಲ ಸಣ್ಣ ಸಣ್ಣ ಹುಡುಗರ ಇರೋದು. ಎಲ್ಲ ಒಂದು 25-26 ವಯಸ್ಸು ಹುಡುಗರಲ್ಲೇ ಕೆಲಸ ಕಾರ್ಯಗಳು ಏನು ಮಾಡಲ್ಲ. ಎಲ್ಲ ಬೇಕರಿಗಳ ಹತ್ರ ಎಲ್ಲ ಅಂಗಡಿಗಳ ಹತ್ರ ಅಡ್ಡಗಳು ಆಗ್ತಾ ಇರ್ತಾರೆ. ಇಲ್ಲಿ ಎಷ್ಟು ಬೇಕರಿ ಇದೆ ಎಲ್ಲ ಬೇಕರಿ ಹತ್ರ ಇದೆ ತೊಂದರೆಗಳು. ನಿನ್ನೆ ಈ ಬೇಕರಿ ಹತ್ರ ಸ್ವಲ್ಪ ವ್ಯವಹಾರಗಳು ಜಾಸ್ತಿ ಆಗಿ ಅವನು ಬೇಕರಿಯನ್ನು ಕೊಡಲ್ಲ ಅಂತೇಳಿ ಅವನು ತುಂಬ ಸಲ ಕೊಟ್ಟಿದ್ದಾನೆ. ಬಟ್ ಯಾವಾಗ ಅವನನ್ನು ಕೊಟ್ಟು ಫುಲ್ ಬೇಸರ ಆಗಿ ಕೇಳಿದಾಗ ಈ ಥರ ದಬ್ಬಾಳಿಕೆಗಳು ಮಾಡಿ ಬಾಟ್ಲುಗಳು ಹೊಡೆದು ಇದು ಮಾಡೋದು. ಎಲ್ಲ ಬೇಕರಿಗಳು ಇಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಏನಾಗುತ್ತೆ, ಪೊಲೀಸವ್ರು ಬರೋ ಟೈಮಲ್ಲಿ ಅವ್ರು ಎಸ್ಕೇಪ್ ಆಗಿಬಿಡ್ತಾರೆ. ಇನ್ನು ಪೊಲೀಸವರು ಹಿಡ್ಕೊಂಡು ಅವ್ರನ್ನ ಏನು ಮಾಡ್ತಾರೆ, ಅಂಡರ್ ಏಜ್ ಅಂದ್ಬಿಟ್ಟು ಅವ್ರನ್ನು ಬಿಟ್ಬಿಡ್ತಾರೆ. ಪೊಲೀಸವ್ರು ಈ ರೋಡಿಗೆ ಬಂದರೆ ಆ ರೋಡಿಗೆ ಓಡೋಗ್ಬಿಡ್ತಾರೆ. ನಮ್ಮ ಪೊಲೀಸವ್ರು ಏನು ಮಾಡ್ತಾರೆ, ಸೈರನ್ ಹಾಕೊಂಡ್ಬರ್ತಾರೆ. ಸೈರನ್ ಹಾಕೊಂಬಂದು ಈ ನನ್ನ ಮಕ್ಕಳು ಎಸ್ಕೇಪ್ ಆಗಿಬಿಡ್ತಾರೆ. ಇಲ್ಲಿ ಒಬ್ಬರಿಗೊಬ್ಬರು ಲಿಂಕು. ಅದರಿಂದ ಎಲ್ಲ ಥರ ಇಲ್ಲಿ ಗಾಂಜಾ ವ್ಯವಹಾರದಿಂದ ನಮ್ಗೆ ಎಲ್ಲ ಅನೈತಿಕ ವ್ಯವಹಾರಗಳು ಇಲ್ಲಿ ನಡೀತದೆ. ಬೇಕರಿಯಲ್ಲಿ ಪ್ರೂಫಿಂದ ಬೇಕಾದ್ರೆ ನಾವು ಇಟ್ಕೊಡ್ತೀವಿ. ಇಲ್ಲಿ ಯಾವುದೇ ಬೇಕರಿಗಳಲ್ಲಾಗಲಿ ಯಾವುದೇ ಅಂಗಡಿಗಳಲ್ಲಾಗಲಿ ಹೊಸೊಬ್ಬರು ಪಾಪ ಊರು ಬಿಟ್ಟು ಊರು ಬಂದು ಯಾರು ವ್ಯವಹಾರ ಮಾಡ್ತಾರೆ ಇಲ್ಲಿಲ್ಲ. ಹೊಸೊಬ್ರು ಯಾರೇ ಬಂದು ಅವ್ರಿಗೆಲ್ಲ ಇದೇ ಥರ ಇದು ಬರ್ತಾರೆ, ಬಂದು ಜೀವನ ಮಾಡೋಕ್ಕಂತ ಬರ್ತಾರೆ. ಬಟ್ ಇಲ್ಲಿರೋ ಲೋಕಲ್ಸ್ ಪುಡಿ ರೋಡಿಗಳು ಎಲ್ಲ ಸಣ್ಣ ಸಣ್ಣ ಹುಡುಗರೆ. ಇದೆಲ್ಲ ಮಧ್ಯಾಹ್ನ ಟೈಮಲ್ಲಿ ಆಗಿದೆ. ಇದು ಸಾಲ ಕೊಟ್ಟಿಲ್ಲ ಅಂದ್ಬಿಟ್ಟು ಸಿಗರೇಟು, ಟೀ ಹಫ್ತಾ ವಸೂಲಿನೂ ಮಾಡ್ತಾರೆ. ಹಫ್ತಾ ವಸೂಲಿ ಹೆಂಗೆ ಮಾಡ್ತಾರೆ, ಬೇರೆ ಕಾಫಿ ಟೀ ಅವರೆಲ್ಲ ವಸೂಲಿ ಮಾಡೋದು. ಇಲ್ಲಾಂದ್ರೆ ಈ ಹಬ್ಬ ಗಿಬ್ಬಗಳು ಆಯ್ತಾರೆ ಆ ಟೈಮಲ್ಲಿ ಬಂದು ವಸೂಲಿ ಮಾಡ್ತಾರೆ. ಅವೆಲ್ಲ ಕೊಟ್ಟಿಲ್ಲ. ಈ ಥರ ಟೈಮಲ್ಲಿ ಏನು ಮಾಡ್ತಾರೆ, ಮಧ್ಯಾಹ್ನದಲ್ಲಿ ಎಣ್ಣೆ ಹೊಡೆದು ಬಂದು ಈ ಥರ ಮಾಡೋದು. ಎಣ್ಣೆಗಿಂತ ಜಾಸ್ತಿ ಗಾಂಜಾಗಳು ಯಾವುದೇ ರೋಡಲ್ಲಿ ಇಲ್ಲ, ಎಲ್ಲ ಕಡೆ ಇದೆ. ಇಲ್ಲಿ ನನ್ನ ಹೆಸರು ಮಾರ್ಟಿನ್ ಅಂತ. ಇಲ್ಲಿ 43 ವರ್ಷದಿಂದ ಇದ್ದೀರಿ ನಾವು. ಮುಂಚೆ ಇವೆಲ್ಲ ಇರಲಿಲ್ಲ. ಇವಾಗ ರೀಸೆಂಟಾಗಿ ಇವೆಲ್ಲ ಓವರಾಗಿ ಆಗಿರೋದು. ನಮ್ಮ ಪೊಲೀಸರು ಎಷ್ಟು ಕಂಟ್ರೋಲಿಗೆ ತಗೊಂಡಿದ್ದಾರೆ, ಬಟ್ ಆಗ್ತಾ ಇಲ್ಲ. ಇದೇ ಹೇಳ್ತಾ ಇರೋದು, ಭಯ ಇಲ್ಲ. ಈಗಿನ ಜನಸಾಮಾನ್ಯರಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಹೊರ್ಗಿನವ್ರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಹೊರಗಿನವ್ರು ಜಾಸ್ತಿ ಆಗಿದ್ದಾರೆ. ಮತ್ತೆ ಇಲ್ಲಿನವ್ರಿಗೆ ಏನು ಒಂದು ಸಪೋರ್ಟ್ ಆಗಲಿ ಏನೂ ಇಲ್ಲ. ಹೊರಗಿನವ್ರು ಹೌದೌದು, ಅವ್ರು ಇದು ಮಾಡಲೇಬೇಕು, ಸ್ಪಂದಿಸ್ಬೇಕು. ಅವರು ಜನ ಮಧ್ಯೆ ಸ್ಪಂದಿಸಿದ್ರೆ ಪ್ರತಿಯೊಬ್ಬರಿಗೂ ಒಂದು ನಂಬಿಕೆ ಬರೋದು, ಏನು ಮಾಡ್ದವ್ರೆ ಅಂದ್ಬಿಟ್ಟು. ಇವರು ಏನು ಮಾಡ್ದಿರೋ ಹೋದರೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿರೋರ್ಗೆ ಮಾತ್ರ ತುಂಬ ತೊಂದರೆ ಆಗ್ತಿದೆ. ಹೊರಗಿಂದ ಜನ ಬಂದು ಆಳ್ತವ್ರು. ಇಲ್ಲಿನವ್ರು ನಾವು ಏನು ಮಾಡೋಕ್ಕಾಗ್ತಾಯಿಲ್ಲ. ನಾವೇನಾದರೂ ಮಾತಾಡೋಕೆ ಹೋದರೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಹೊರಗಿನವ್ರಿಗೆ ಸಪೋರ್ಟ್ ಮಾಡ್ತಾರೆ. ಫಸ್ಟ್ ಪ್ರಿಫರೆನ್ಸ್ ಇಲ್ಲಿರೋರು ಕೊಡಬೇಕು. ಇಲ್ಲಿರೋರ್ಗೆ ಯಾರೂ ಕೊಡ್ತಾ ಇಲ್ಲ. ಲಕ್ಷ್ಮಣ್ ಮೂರ್ತಿ ಅಂದ್ಬಿಟ್ಟು. ನಾನು ಇಲ್ಲೇ ಇರೋದು, ಬೇಕ್ರಿ ಪಕ್ಕದ ಬಿಲ್ಡಿಂಗು. ಇಲ್ಲಿ ತುಂಬ ಪಕ್ಕದ ಏರಿಯಲ್ಲೆಲ್ಲ ತುಂಬ ರೌಡಿಸಮ್ಗಳು, ರಾಬ್ರಿಗಳು ಎಲ್ಲ ಇದೆ. ಪೊಲೀಸವರೆಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಆದರೆ ಅವ್ರು ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ಅಂತೂ ಬಿಡೋದಿಲ್ಲ. ನಿನ್ನೆ ಏನಾಯ್ತು ಅಂದರೆ ಬೇಕ್ರಿ ಹತ್ರ ಬಂದ್ಬಿಟ್ಟು ಕುಡಿದ್ಬಿಟ್ಟು ಬಂದು ಬಾಟ್ಲ್ಗಳೆಲ್ಲ ಒಡೆದಾಗ್ಬಿಟ್ಟು ಪೊಲೀಸವ್ರಿಗೆ ಕೆಟ್ಟದಾಗೆ ಬೈತಾನೆ. ಏನಕ್ಕೆ ಅಂತ ಗೊತ್ತಿಲ್ಲ. ಏನೋ ಸ್ಮೋಕ್ ಕೊಟ್ಟಿಲ್ಲ, ಸಿಗರೇಟ್ ಕೊಟ್ಟಿಲ್ಲ, ಆಮೇಲೆ ಟೀ ಕೊಟ್ಟಿಲ್ಲ ಅಂತ ಜಗಳ ಆಡೋದು. ಮತ್ತು ದಾರಿಯಲ್ಲಿ ಮೊಬೈಲ್ಗಳು ಕಿತ್ಕೊಂಡು ಹೋಗೋದು, ಹೆಣ್ಮಕ್ಳಿಗೆ ಚುಡಾಯಿಸೋದು. ನಾವು ಪಕ್ಕದ ಬಿಲ್ಡಿಂಗು, ನಮ್ಮ ಬಿಲ್ಡಿಂಗಲ್ಲಿರೋ ಇವ್ರಿಗೂ ಬಂದ್ಬಿಟ್ಟು ಹೊಡೆದ್ಬಿಟ್ಟು ಹೋಗಿದ್ದಾನೆ. 2 ಹಲ್ ಬುಡ್ದು ಹಾಕಿದ್ದಾನೆ. ಆಯಿತು, ಡೇಟ್ ಬರ್ದಿದ್ದೀನಿ, 21ನೇ ತಾರೀಕೇನೋ. ಅವನ ಹೆಸರೇನೋ ಅಪ್ಪಿ ಅಂತ. ಮತ್ತು ಇನ್ನೂ ಯಾರ್ಯಾರೋ ಇದ್ದಾರೆ ಏರಿಯಲ್ಲಿ, ಗ್ಯಾಂಗ್ಗಳು ಜಾಸ್ತಿ ಇದ್ದಾರೆ. ಚಿಕ್ಕ ಹುಡುಗರು. ಹುಡುಗರೆಲ್ಲ ಕೆಟ್ಟ ಮಾರ್ದಾಗೆ ತಿರುಗಾಡ್ತಾ ಇರ್ತಾರೆ. ಸ್ಕೂಲ್ ಮಕ್ಳು ಹೋಗ್ತಾ ಇರ್ತಾರೆ, ಲೇಡೀಸ್ ಹೋಗ್ತಾ ಇರ್ತಾರೆ. ಆ ಪೊಲೀಸವ್ರಿಗೆ ಅವ್ರು ಸಿಕ್ಕಿದ್ರೆ ಸಾಕು. ಬಟ್ ಅವ್ರಿಗೂ ಕೆಲಸ ಮಾಡೋಕ್ಕೆ ಬಿಡಬೇಕು. ದೊಡ್ಡ ವ್ಯಕ್ತಿಗಳು ಎಲ್ಲರೂ ಒಳ್ಳೆ ಏರಿಯಾ ಚೆನ್ನಾಗಿರ್ಬೇಕು ಅಷ್ಟೇ. ಎಲ್ಲರಿಗೂ ಒಳ್ಳೇದಾಗಬೇಕು. ಹೌದು, ಆಗಿದ್ದಾರೆ. ಅದು ಕಮ್ಮಿ ಮಾಡ್ಬೇಕು. ಯಾಕಂದರೆ ಪೊಲೀಸವರು ರಿಯಲ್ ಹೀರೋಸು. ಅಂಥವ್ರಿಗೆ ಬೈತಾರೆ ಅಂದರೆ ಇನ್ಯಾರು ಮಿಲಿಟ್ರಿ ಅವ್ರು ಬರ್ಬೇಕು ಅವ್ರಿಗೆ ಹೊಡಿಯೋಕ್ಕೆ. ಅದೇ ನಮಗೆ ಬೇಜಾರು. ನನ್ನ ಹೆಸರು ನರೇಂದ್ರ ಅಂತ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.